ಇವತ್ತು ನಾನು ರೋಸ್ಟ್ ಮಾಡಾಕತ್ತೀನಿ ರೀಲ್ಸ್ ನಾಗಿರೋ ಅದ್ಭುತವಾದ ಪ್ರತಿಭೆಗಳನ್ನ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಹಾಯ್ ಫ್ರೆಂಡ್ಸ್, ಮತ್ತೆ ಅದೆಂತದು ರೌಂಡ್ ರೌಂಡ್ ಬಂದಿದೆಯಲ್ಲ, ಅದು ಇಟ್ಕೊಂಡು ಇದ್ ಮಾಡ್ಕೊಳ್ಳೋದು. ನೀವೇನ್ ಅನ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ, ಆದ್ರ ಆಂಟಿ ಮಾತಾಡ್ತಿರೋದು ರಿಂಗ್ ಲೈಟ್ ಬಗ್ಗೆ. ಹಾಯ್ ಫ್ರೆಂಡ್ಸ್, ಮತ್ತೆ ಅದೆಂತದು ರೌಂಡ್ ರೌಂಡ್ ಬಂದಿದೆಯಲ್ಲ, ಅದು ಇಟ್ಕೊಂಡು ಇದ್ ಮಾಡ್ಕೊಳ್ಳೋದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು. ಈಗಿನ ಕಾಲದ ಜನರು ಇನ್ಸ್ಟಾಗ್ರಾಮ್ ನ ಟಾಯ್ಲೆಟ್ ರೂಮ್ ಅಂತ ಅನ್ಕೊಂಡಾರ. ಯಾಕಪ್ಪ ಅಂದ್ರೆ ಟಾಯ್ಲೆಟ್ ರೂಮ್ ನ ಕೊಡ್ಬೇಕಾಗಿದ್ದಂತ ಎಕ್ಸ್ಪ್ರೆಷನ್ ಗಳನ್ನ ಇನ್ಸ್ಟಾಗ್ರಾಮ್ ನಾಗ ಬಂದ್ ಕೊಡಕತ್ತಾರ. ಅಣ್ಣ ರೀಲ್ಸ್ ಮಾಡೋದ್ ಮಾಡ್ತಿ, ಅಟ್ಲೀಸ್ಟ್ ಬಾಯಾಗಿರೋ ತಂಬಕ್ಕಾದ್ರೂ ಉಗುಳು ಮಾಡು, ನೋಡಕ್ ಆಗತ್ತಿಲ್ಲ. ಮಿಸ್ ಆಗ್ತೀಯ ಅನ್ಕೊಂಡೆ, ಮಿಸ್ಸಸ್ ಆಗ್ಬಿಟ್ಟೆ. ಮುಂದ್ ನೋಡ್ಕೊಂಡ್ ಗಾಡಿ ಓಡಿಸಿಲ್ಲ ಅಂದ್ರೆ ನೀವಿಬ್ರು ಮಿಸ್ ಆಗಿರಿ. ಈ ರೀಲ್ಸ್ ಮುಗಿತಿದ್ದಂಗ ಇವ್ರ ಅಮ್ಮ ಇವನಿಗೆ ನಾಯಿ ಹೊಡೆದಂಗ್ ಹೊಡೆದಿರ್ತಾಳ. ಯಾಕಂದ್ರ ಈ ಒಂದ್ ರೀಲಿಂದ ಬಹಳ ಲಾಸ್ ಆಗೈತಿ. ಅಣ್ಣ ಶರ್ಟ್ ಹರ್ಕೊಂಡನ, ಆಮೇಲೆ ಅವ್ರ ಅಮ್ಮ ಶನಿವಾರ ಸಂತಿ ಮಾಡಿ ತಂದದಂತ ಕುಂಕುಮದ ಡಬ್ಬಿನ ಪೂರ್ತಿ ಖಾಲಿ ಮಾಡ್ಯಾನ. ಈ ರೀಲ್ ನೋಡಿದ್ಮ್ಯಾಗ ಅವ್ರ ಅಮ್ಮ ಅವನಿಗೆ ಚಪ್ಪಲಿಲೆ ಅಣ್ಣ ಒಂದ್ ಇಮಾಲ್ ಬಿಸ್ನೆಸ್ ಚೆನ್ನಾಗಿ ಮಾಡ್ದಂಗೆ ಕಾಣ್ತತ್ತಳಣ. ಪಕ್ಕದ ಅಂಗಡಿಯಂದು ನಾ ಸುಮ್ಮನೆ ಇದ್ದೀನಿ ಅಂತ ನಾನು ಸುದ್ದಿ ಬರಬೇಡ. ನನ್ ಕುರಿ ಅಲ್ಲ, ಸಿಂಹದ ಮರಿ. ಶುಭ್ಮನ್ಗಿಲ್ಲ ಅನ್ಯಾಯಕಾರಿ ಬ್ರಹ್ಮನ ಈ ಸುಂದರನ ಲಾಗರ್ ಮಾಡಬಹುದೇ? ಅನ್ಯಾಯಕಾರಿ ಸುಂದರನ ಬ್ರಹ್ಮನ ಲಾಗರ್ ಮಾಡಬಹುದೇ? ನೀನ್ ಹೇಳಕತ್ತಿರೋದು ನಿಜ ಬಿಡಣ್ಣ. ಅನ್ಯಾಯಕಾರಿ ಬ್ರಹ್ಮನ ಈ ಸುಂದರನ ಲಾಗರ್ ಮಾಡಬಹುದೇ? ನೀವು ಬಿಡೋಣ, ಸಾವುಕಾರ ಮಂದಿ ಎಲ್ಲಾ ಭಾಷೆ ಮಾತಾಡ್ತೀರಿ. ಅಣ್ಣ ಅಳಕತನೋ ಇಲ್ಲ ಶಕಿಗ್ ಬೆವರಕತನೋ ಅನ್ನೋದ ಗೊತ್ತಾಗೋಲ್ದು. ಆಮೇಲೆ ಮ್ಯಾಕ್ ಬರ್ಕಂದನ ಸಿನಿಮಾ ಕನಸು ಅಂತ. ಮೋಸ್ಟ್ಲಿ ಸಿನಿಮಾ ನೋಡೋದ್ ಕನ್ಸ್ತತಿ. ಏನ್ ಸಿನಿಮಾದ ಆಕ್ಟಿಂಗ್ ಮಾಡಕಂತ? ನನ್ನ ಹೆಂಡತಿ ನನ್ನ ಬಾಳಿಗೆ ಬೆಳಕು ಕೊಡೋಳ ಥರ ಕೈ ಹಿಡ್ಕೊಂಡು ಕಿರ್ಬಳ್ ಹಿಡ್ಕೊಂಡು ಸತ್ಪತ್ ಅಂಕಲ್ ಅರ್ಥ ಆಗ್ಲಿಲ್ಲ. ಸಪ್ತಪತಿ ತುಳಿದು ಸಪ್ತಪತಿ. ಅಣ್ಣನ ಕೈಲಿ ಸಪ್ತಪದಿ ಅಂತ ಹೇಳಕ್ ಆಗತ್ತಿಲ್ಲ, ಆದ್ರೆ ರೀಲ್ಸ್ ಮಾತ್ರ ಪ್ರತಿ ದಿನ ಅಪ್ಲೋಡ್ ಮಾಡ್ತಾನ. ನಮ್ ಫ್ರೆಂಡ್ ಕುರಿನ್ ಕಳ್ಕೊಂಡಾನ. ಎಲ್ಲಿ ಅಂತ ಕೇಳಿದ್ರ ಇನ್ಸ್ಟಾಗ್ರಾಮ್ನಾಗ. ನೋ ಕಾಮೆಂಟ್ಸ್. ಗೆಳೆಯ ಅಣ್ಣ ನೀನ್ ಹಾಕೊಂಡ್ರ ಆ ಕರೆ ಚಸ್ಮದಿಂದ ಅಲ್ಲಿರೋ ಬಿಳಿದಾರ ನಿನಗ್ ಕಾಣ್ದಂಗಿರ್ಬೋದು, ಆದ್ರೆ ಇಡೀ ಪ್ರಪಂಚಕ್ಕೆ ಕಾಣಕತೈತಿ. ಸೊಳ್ಳಿ ಯಾಕ ಬಾಳ ಅದು ಸೊಳ್ಳಿ ಬತ್ತಿ ಇಲ್ಲೇ ಎಲ್ಲ ಮುಗಿದ್ಮ್ಯಾಗ ಕೊಡು, ಏನೋ ಅರ್ಜೆಂಟ್ ಇಲ್ಲ. ಬರೀ ಶಾಪರ್ ಬಂತ ಹೇಳ್ರಿ, ಬರೀ ಯಾರು ಶಾಪರ್ ಬರೀ ಹೇಳಿವ್ರ, ಹೊಸ ಬಸ್ ಸ್ಟ್ಯಾಂಡ್ ಶಾಪರ್ ಬನ್ನಿ ಜಲ್ದಿ ಕೊಡು. ಏಯ್ ಅಜಾ ರೀಲ್ಸ್ ಮಾಡಕತ್ತಿಲ್ಲ ಏನ್ ಕಂಡಕ್ಟರ್? ಮುಗಿದ್ಮ್ಯಾಗ ಕೊಡ್ತಾನ ಸುಮ್ಕುತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಒಂದ್ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಹುಡುಗಿರಿಂದ ಹೋದ್ರೆ ನರಕ, ಆಂಟ್ಯಾರಿಂದ ಹೋದ್ರೆ ಸ್ವರ್ಗ ಅಂತ. ಆಂಟಿ ಏನ್ ಮಾಡಿದ್ರಿ? ಇನ್ನೊಂದ್ಸಲ ಮಾಡ್ರಿ. ಆಂಟ್ಯಾರಿಗೆ ಏನನ್ನ ಪಿತ್ತ ತಲೆಗಿರೋ ತನಕ ಅಷ್ಟು ಹರ್ದು ಹೊಣೆ ಹಾಕ್ಬಿಡ್ತಾರ.
ಮತ್ ಸೋಡಾ ಪುಡಿ ಹಾಕಿ ನಿಮ್ಮನ್ನ ಸ್ವಚ್ಛ ಮಾಡ್ತಾರ ಅವ್ರು. ಎಲ್ಲೆಲ್ಲಿ ಹೊಲಸಿರ್ತೈತಿ ಎಲ್ಲ ಕಿತ್ಕೊಂಡ್ ಆಚೆ ಬರ್ಬೇಕ. ಸರಿ ಬಿಡ್ರಿ ಆಂಟಿ. ನೀನೇ ಕರ್ಕಂತೆ ನಾನೇ ಬರ್ಲಾ ಏನೋ ಸ್ವಲ್ಪ ದಿನ ಕುಡಿ ನಾನೇ ಕರ್ಕಂತೀನಿ ಅಂತ್ಯ. ಈ ತರ ಜನರು ದೇವರಿಗೆ ಚಾಲೆಂಜ್ ಮಾಡ್ತಾರ, ಆಮೇಲೆ ಹೇಳ್ತಾರ ದೇವ್ರೇನ ಮನುಷ್ಯನ 60 ವರ್ಷ ಬದುಕಿಸ್ತಾನಂತೆ, ನಾನ್ 30ಕ್ಕೆ ಮ್ಯಾಗ ಹೋಗ ನೋಡು ದಮ್ಮಿದ್ರ ತಡಿಯನ್ನು. ನಮ್ಮ ಹುಡುಗಿ ಕೈ ಕೊಟ್ಟಿದ್ರಪ್ಪ, ನೋಡ್ರಪ್ಪ ನಾವು ಬಾಯಿ ಬೀಳಕ್ ಹೊಂಟಿವ್ರಪ್ಪ, ನೋಡ್ರಪ್ಪ ಯಾರು ಒಳ್ಳಕ್ ಹೋಗಿಬೇಡ್ರಪ್ಪ. ಮುಚ್ಕೊಂಡ್ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಕೊಳಪ್ಪ, ಇಲ್ಲ ನಾಳೆ ಟೀಚರ್ ನಾಯಿ ಕೊಡ್ದಂಗ್ ಹೊಡಿತಾರಪ್ಪ. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫ್ರೆಂಡ್ ಇಸ್ ಎವ್ರಿಥಿಂಗ್ ಇಸ್ ಎ ಫ್ರೆಂಡ್. ಯಾವುದೇ ಟೈಮ್ ಆಗಲಿ, ಯಾವುದೇ ಕಳಿಗೆ ಆಗಲಿ, ದೋಸ್ತಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟ್ಲಿ ಬಂದು ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಚೆನ್ನಾಗಿತ್ತ ಆಂಟಿ? ಓ, ಈ ವಿಡಿಯೋದಾಗ ಏನು ಇದ್ದಂಗಿಲ್ಲ ಬಿಡು, ಅಕ್ಕ ಕಾಮನ್ ಆಗಿ ಅಡಿಗೆ ಮಾಡಕತ್ತಾಳ ಅಷ್ಟ. देख सकते हैं मैं बना रही हूँ गोईठा और ये मैं पकौड़ी बना रही हूँ सब्जी, और ये इतना बचा करके ये सब्जी खत्म हो जाएगी इसके साथ खाने का तो सुबह बनाऊंगी। और ये रही मेरा वड़ा दाल का. ಎತ್ಕೊಂಡ್ ಬಿಡಪ್ಪ ದೇವ್ರೆ, ಆಗವಲ್ದು. ಅಂಕಲ್ ಮಕ್ಕ ನೋಡ್ತಿದ್ದಂಗ ನಿಮಗೆ ಗೊತ್ತಾಗತ್ತೆ ಅಂಕಲ್ ಇಷ್ಟು ಹ್ಯಾಪಿ ಅವ್ರ ಜೀವನದಾಗ ಯಾವತ್ತೂ ಆಗಿರ್ಲಿಲ್ಲ ಅಂತ. చూడంగానే నచ్చేసావే అడిగి అడగకుండా వచ్చేసావే. ನಾ ನಿನಗೆ ನೀ ನನಗೆ ಜೇನಾಗುವ. ಅಣ್ಣ ಏನ್ ಮಾಡಿದ್ ಇನ್ನೊಂದ್ಸಲ ಮಾಡು. ಜೇನ್ ಆ ತರ ಇರ್ತತಪ್ಪ ಅಂದ್ರ ನನ್ ಬಾಯಿಂದ ಬರೋ ಡೈಲಾಗ್ ಒಂದ. ತುಪ್ಪ ಎಡ್ಡು ಸೆವೆ ಆಗಿದೆ. ಫಸ್ಟ್ ಪಾಯಿಂಟ್, ನೀನು ಈ ವಿಡಿಯೋನ ಟಿ ಶರ್ಟ್ ಹಾಕೊಂಡು ಮಾಡಬಹುದಿತ್ತು. ಸೆಕೆಂಡ್ ಪಾಯಿಂಟ್, ಆಕ್ಟಿಂಗ್ ಓಕೆ, ಓವರ್ ಆಕ್ಟಿಂಗ್ ಯಾಕೆ. ಥರ್ಡ್ ಪಾಯಿಂಟ್, ನೆಕ್ಸ್ಟ್ ಟೈಮ್ ನೀನ್ ರೀಲ್ಸ್ ಮಾಡಕ್ಕಿಂತ ಮುಂಚೆ ಟಾಯ್ಲೆಟ್ ಮಾಡಿ ಆಮೇಲೆ ರೀಲ್ಸ್ ಮಾಡು. ಯಾರೋ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೀನ್ ಅನ್ನೋ ಕಡೆ ಹೋಗೋದು ಮೂರ್ಖತರ ಬರೀ ಅರ್ಥ. ಕುಮಾರಸ್ವಾಮಿನ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೇ ಅಕ್ಕ ಊಟನ ಮಾಡಿಲ್ಲ ನೋಡು ಬೆಳಗ್ಗಿಂದ, ತಗೊಳಕ. ಅಣ್ಣ ಎಲ್ಲ ತರಕಾರಿನೂ ಹಾಕೊಂಡಿ, ಆದ್ರೆ ಬದ್ನಿಕಾಯಿ ಯಾಕೆ ಕಾಣಕತ್ತಿಲ್ಲಲ್ಲ? ಓ, ಅದು ಮುಂಚೆಯಿಂದನೂ ಇತ್ತಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವತ್ತಿಗೆ ಇಷ್ಟೇ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ. ಏನಂತೀರಾ ಆಂಟಿ? ಸೊ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ